ಇರಾನ್ನ IRGC ಫೆಬ್ರವರಿ 28ಕ್ಕೆ ಇರಾನ್ನ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಮುಗಿಬಿದ್ದ ಮೇಲೆ ಹಿಂದೆಂದೂ ಊಹೆ ಮಾಡಿರದ ರೀತಿಯಲ್ಲಿ ಅಲ್ಲಿ ತುಂಬ ಸ್ಟ್ರಾಂಗ್ ಆಗಿರೋದು ಯಾವುದು ಅಂತ ಹೇಳಿದ್ರೆ IRGC. ಒಂದು ಕಾಲಕ್ಕೆ ಇರಾನ್ನ ಮುಖ್ಯಸ್ಥನ ರಕ್ಷಣೆಗೆ ಅಂಥೇಳಿ ರೆಡಿಯಾದಂಥ ಒಂದು ಪಡೆ IRGC ಇವತ್ತಿಗೆ ಇರಾನ್ನ ಆಗು ಹೋಗುಗಳನ್ನು ತಾನೇ ಡಿಸೈಡ್ ಮಾಡ್ತೀನಿ ಅಂತ ನಿಂತುಬಿಟ್ಟಿದೆ. ನಾನೇ ಡಿಸೈಡ್ ಮಾಡ್ತೀನಿ ಇನ್ಮೇಲೆ ಇರಾನ್ದು ಯುದ್ಧ ಕಾಲ ಇದೊಂದು ಸಬೂಬು ಕೂಡ ಸಿಕ್ಕಿದೆ IRGCಗೆ. ಯುದ್ಧ ಕಾಲದಲ್ಲಿ ಯಾವುದೇ ರಾಜಕಾರಣಿ, ವಿದೇಶಾಂಗ ಸಚಿವ, ಸ್ಪೀಕರ್ ಅವರು ಇವರು ನೀವು ಯಾರೂ ಅಲ್ಲ, ಏನಿದ್ರು ನಾನು ಡಿಸೈಡ್ ಮಾಡ್ತೀನಿ ಅಂತ ಹೇಳಿ IRGC ಈ ಸಮಯವನ್ನು ಬಳಸಿಕೊಳ್ತಾ ಇದೆ. ಮುಂದಕ್ಕೇನು ಹಾಗಾದರೆ ನೋಡಿ, ಒಂದು ಕಡೆ IRGC ಬಹಳ ಸ್ಪಷ್ಟವಾಗಿ ಅದು ಹೇಳಿದೆ ಇಲ್ಲಿ, ಇಫ್ ಅಗ್ರೆಷನ್ ಅಗೇನ್ಸ್ಟ್ ಇರಾನ್ ಈಸ್ ರಿಪೀಟೆಡ್, the regional war that had been promised will this time extend beyond the region. ಅಂದರೆ ಏನಾದರೂ ಈ ಬಾರಿ ಅಮೆರಿಕದ್ದೋ ಇಸ್ರೇಲ್ನದ್ದೋ ಆಕ್ರಮಣಕಾರಿ ನೀತಿ ಇಸ್ರೇಲ್ನ ವಿರುದ್ಧವಾಗಿ ಮುಂದುವರೆದರೆ, ಆಕ್ರಮಣಕಾರಿ ನೀತಿ ಇಸ್ರೇಲ್ ಅಥವಾ ಅಮೆರಿಕದ ಕಡೆಯಿಂದ ಮುಂದುವರೆದರೆ ನಾನು ಮಧ್ಯಪ್ರಾಚ್ಯದ ಆಚೆಗೂ ನಾನು ಗಮನಿಸಬೇಕಾಗತ್ತೆ, ನಾನು ದಾಳಿ ಮಾಡಬೇಕಾಗತ್ತೆ ಅಂತ. ಮಧ್ಯಪ್ರಾಚ್ಯದ ಆಚೆ ಅಂದರೆ ಯಾವುದು? ಮಧ್ಯಪ್ರಾಚ್ಯದ ಆಚೆ ಹಾಗಾದರೆ ಇರಾನ್ ಅಮೆರಿಕವನ್ನೇ ಟಾರ್ಗೆಟ್ ಮಾಡಿಬಿಡುತ್ತಾ? ಇಲ್ಲಿ ಮಧ್ಯಪ್ರಾಚ್ಯದ ಆಚೆಗೂ ಅದು ಧಾವಿಸಿಬಿಡುತ್ತಾ? ಇಸ್ರೇಲ್ ಅದರ ಒಂದು ರೇಂಜಲ್ಲಿ ಇದೆ. ಇಸ್ರೇಲ್ ರೇಂಜಲ್ಲಿ ಇರಾನ್ ಕೂಡ ಇದೆ, ಇರಾನ್ ರೇಂಜಲ್ಲಿ ಇಸ್ರೇಲ್ ಕೂಡ ಇದೆ. ಹಾಗಾದರೆ ಮಧ್ಯಪ್ರಾಚ್ಯದ ಆಚೆ ಅಂದರೆ ಯಾವುದು? ಅದು ಅಮೇರಿಕಾನೇನಾ? ಅಮೇರಿಕಾದವರೆಗೂ ಕೂಡ ದಾಳಿ ಮಾಡಬಲ್ಲಂಥ ಅಸ್ತ್ರಗಳು ನಿಜಕ್ಕೂ ಇರಾನ್ನ ಬಳಿಯಲ್ಲಿ ಇವೆಯಾ? ಅಟ್ ದ ಸೇಮ್ ಟೈಮ್ ಹಿಂದಿನ ಯಾವ ಯುದ್ಧದಲ್ಲೂ ಬಳಸದಂಥ ಅಸ್ತ್ರಗಳು ನನ್ನ ಬಳಿ ಇವೆ ಅನ್ನೋ ಒಂದು ಮಾಹಿತಿ ಕೂಡ ಇರಾನ್ ಕಡೆಯಿಂದ ಬರ್ತಾ ಇದೆಯಲ್ಲ. ಹಾಗಾದರೆ ನಡೀತಾ ಇರೋದು ಏನು? ಇದರ ನಡುವೆ ಅಮೆರಿಕ ಮತ್ತೆ ನಾನು ಈ ಶುಕ್ರವಾರ, ಶನಿವಾರ, ಭಾನುವಾರ ಅಥವಾ ಮುಂದಿನ ವಾರದ ಮೊದಲ 2-3 ದಿನಗಳಲ್ಲಿ ನಾನು ಏನು ಬೇಕಾದರೂ ಮಾಡಬಲ್ಲೆ ಅಂತ ಹೇಳಿ ಟ್ರಂಪ್ ಹೇಳ್ಕೊಳ್ತಾ ಇರ್ತಕ್ಕಂಥ ಮಾತಿದೆಯಲ್ಲ, ಇದೆಷ್ಟು ಮಟ್ಟಿಗೆ ನಿಜ? ಇದು ಟ್ರಂಪ್ ನಿಜಕ್ಕೂ ಅಷ್ಟು ಶಕ್ತರಾಗಿ ಈಗಲೂ ಉಳಿದಿದ್ದಾರಾ? ಈಗ ಮತ್ತೆ ಈ ಒಂದು ಸೀಸ್ಫೈರ್ ದಿನೇ ಈ ಸೀಸ್ಫೈರ್ ಬರೀ ಯುದ್ಧ ವಿರಾಮಕ್ಕೆ ಮಾತ್ರ ನಿಂತಿದೆಯಾ? ಇಲ್ಲ ಮತ್ತೆ ಅದು ಯುದ್ಧ ಶುರುವಾಗುತ್ತೆ ಅಂತ ಕೂಡ ಈ ಸೂಚನೆ ಬರ್ತಾ ಇದೆಯಾ? ನಿಜಕ್ಕೂ ಟ್ರಂಪ್ ಒಂದು ವೇಳೆ ಅಂಥ ನಿರ್ಧಾರವನ್ನು ಮಾಡಿದ ಪಕ್ಷದಲ್ಲಿ ಟ್ರಂಪ್ಗೆ ಅಮೆರಿಕದ ಸದನ ಇಲ್ಲಿ ಅನುಮತಿ ಕೊಡುತ್ತಾ? ಯಾಕಂದರೆ ಟ್ರಂಪ್ ಪರವಾಗಿ 47 ಮತ, ಅಲ್ಲಿ ಟ್ರಂಪ್ ವಿರುದ್ಧವಾಗಿ 50 ಮತ ಬಂದಿರೋದು. ಯುದ್ಧ ಮಾಡಕೂಡ್ದು, ಮುಂದುವರಿಸ್ಕೂಡ್ದು ಅಂತ ಹೇಳಿ ಒಂದು ಲಿಮಿಟ್ ಇರುತ್ತಲ್ಲ, ಆ ಲಿಮಿಟರ್ಗೂ ಅಮೆರಿಕ ಅಧ್ಯಕ್ಷ ಕಾಲ್ ತೊಗೋಬಹುದು, ನಾನು ಯುದ್ಧ ಮಾಡ್ತೀನಿ ಅಂತ ಹೇಳಿ. ಒಂದಷ್ಟು ದಿನಗಳಿಂದ ಮುಗಿದ ಮೇಲೆ ಇದೇ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ಮುಂದುವರಿಸಬೇಕಾದರೆ ಸದನದ ನಿರ್ಣಯ ಬೇಕಾಗುತ್ತೆ. ಸೊ ಈ ಕಾರಣಕ್ಕೆ ಟ್ರಂಪ್ಗಲ್ಲಿ ಹಿನ್ನಡೆ ಆಗ್ತಾ ಇಲ್ವಾ? ಪೆಟ್ರೋಲ್, ಡೀಸೆಲ್ ಎಷ್ಟು ಅಗ್ಗ ಆಗುತ್ತೆ ನೋಡ್ತಾ ಇರಿ, ಎಷ್ಟು ಕಡಿಮೆ ಆಗಿಬಿಡುತ್ತೆ ನೋಡ್ತಾ ಇರಿ, ಇಷ್ಟರಲ್ಲೇ ನೀವು ಅದಾಗುತ್ತೆ ನೋಡ್ತಾ ಇರಿ ಅಂಥೇಳಿ ಇದೇ ಟ್ರಂಪ್ ಹೇಳ್ತಿರೋದು ಏನಕ್ಕೆ? ಹೊರ್ಮುಜ್ ಆಗಾದರೆ ಕ್ಲಿಯರ್ ಆಗಿಬಿಡುತ್ತಾ? ಇರಾನ್ ಬಂದರುಗಳ ಬ್ಲಾಕೇಡ್ ತೆರವಾಗುತ್ತಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ನಾನು ಡಿಬೇಟನ್ನು ಶುರು ಮಾಡ್ತಾ ಇದ್ದೀನಿ. ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಗಿರೀಶ್ ಲಿಂಗಣ್ಣ ಅವರಿದ್ದಾರೆ, ರಕ್ಷಣಾ ತಜ್ಞರು. ಸ್ವಾಗತ ಗಿರೀಶ್ ಲಿಂಗಣ್ಣ ಸರ್ ತಮಗೆ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ಸುನಿಲ್ ನಮ್ಮನ್ನು ಇಷ್ಟಲ್ಲೇ ಜಾಯ್ನ್ ಆಗ್ತಾರೆ. ಪ್ರೊಫೆಸರ್ HS ಪ್ರಭಾಕರ್ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ, ಅಂತಾರಾಷ್ಟ್ರೀಯ ವಿದ್ಯಮಾನಗಳ ವಿಶ್ಲೇಷಕರು. ಸ್ವಾಗತ ಪ್ರಭಾಕರ್ ಸರ್ ತಮಗೆ ಒಂದು ಡಿಬೇಟ್ಗೆ. ಥ್ಯಾಂಕ್ ಯು. ಫೈನ್.